स्वप्नं च नृभिर्दृष्टं सुस्वप्नमुपजायते पालग्रहाभिभूतानां पादानां शान्तिकारकम् अन्यैश्च विविधैर्भोगैः प्रदानैर्वत्सरेण या प्रीतिर्मे क्रियते सास्मिन् सकृदुच्चरिते श्रुते श्रुतं हरति पापानि तथारोग्यं प्रयच्छति रक्षां करोति भूतेभ्यः जन्मनां कीर्तनं मम स्मरतश्चरितं मम। ऋषिरुवाच इत्युक्त्वा सा भगवती चण्डिका चण्डविक्रमा पश्यतां सर्वदेवानां तत्रैवान्तरधीयता दैत्याश्च देव्या निहते शुम्भे देवरिपौ युधि जगद्विध्वंसके तस्मिन् महोग्रे कुलविक्रमे निशुम्भे च महावीर्ये शेषाः पातालमाययुः एवं भगवती देवी सा नित्यापि पुनः पुनः सम्भूय कुरुते भूपा जगतः परिपालनम् सैवाभावे तथा लक्ष्मीः विनाशायोपजायते स्तुता सम्पूजिता पुष्पैः गन्धधूपादिभिस्तथा ददाति वित्तं पुत्रांश्च मतिं धर्मे गतिं शुभाम्। या देवी सर्वभूतेषु मातृरूपेण संस्थिता नमस्तस्यै 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 नमो नमः। जगद्गुरु ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠದಲ್ಲಿ ರಾರಾಜಿಸಿರುವ ಎಲ್ಲ ಯತಿವರೇಣ್ಯರು ರಾಜಗುರುಗಳು ಎಂದೇ ಬಿರುದಾಂಕಿತರಾಗಿದ್ದಾರೆ. ರಾಜ ಮಹಾರಾಜರ ಸಂಸ್ಥಾನದಲ್ಲಿ ಹಿಂದಿನ ಕಾಲದಲ್ಲಿ ಇದ್ದಂತಹ ರೂಢಿಯಂತೆ ಸಮಾಜದಲ್ಲಿ ಅತಿ ವಿಶೇಷವಾದ ಕಾರ್ಯವನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಗಳಿಗೆ, ಶ್ರೇಷ್ಠ ವ್ಯಕ್ತಿಗಳಿಗೆ, ಅಸಾಧಾರಣ ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಸೇವೆ ಮಾಡಿರುವ ವ್ಯಕ್ತಿಗಳಿಗೆ ಬಿರುದನ್ನು ಕೊಟ್ಟು ಅವರಿಗೆ ಸನ್ಮಾನಿಸುವುದು ಹೇಗೆ ರಾಜರು ಇಟ್ಟುಕೊಂಡಂತಹ ಒಂದು ಸಂಪ್ರದಾಯವಿತ್ತು, ಅದರಂತೆಯೇ ರಾಜಗುರುಗಳು ಕೂಡ ದಕ್ಷಿಣಾಮ್ನಾಯ ಮಹಾಸಂಸ್ಥಾನದಲ್ಲಿ ಸಂಪ್ರದಾಯವನ್ನು ಹಿಂದಿನ ಕಾಲದಿಂದಲೂ ರೂಢಿಯಲ್ಲಿಟ್ಟುಕೊಂಡು ಬಂದಿದ್ದಾರೆ. ವಿಶೇಷವಾಗಿ ನವರಾತ್ರಿಯ ಸಂದರ್ಭದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ದರ್ಬಾರ್ ನಡೆಸುವ ಸಂದರ್ಭದಲ್ಲಿ ವ್ಯಕ್ತಿಗಳಿಗೆ ಇಂತಹ ಸನ್ಮಾನವನ್ನು ಮಾಡುವುದು ನಮ್ಮ ಮಠದಲ್ಲಿ ಬಂದಿರುವಂತಹ ಒಂದು ಸಂಪ್ರದಾಯ. ಇತ್ತೀಚಿನ ವರ್ಷಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮ ಅಂದರೆ ಈ ಶತಮಾನದಲ್ಲಿ ದರ್ಬಾರಿನಲ್ಲಿ ಜಗದ್ಗುರುಗಳು ಒಬ್ಬ ವ್ಯಕ್ತಿಗೆ ಸನ್ಮಾನ ಮಾಡುತ್ತಿರುವುದು ಇದೇ ಮೊದಲು. ನಮ್ಮ ಸಂಸ್ಥಾನದ ಹಿರಿಯ ಶಿಷ್ಯರು ಅಮೆರಿಕ ದೇಶದಲ್ಲಿ ವಾಸವಿದ್ದರೂ ನಮ್ಮ ಸನಾತನ ಧರ್ಮಕ್ಕಾಗಿ
ಹಗಲಿರುಳು ಸೇವೆ ಮಾಡುತ್ತಿರುವ ವ್ಯಕ್ತಿ ಜಗದ್ಗುರುಗಳ ಬಹಳ ಆಪ್ತ ಶಿಷ್ಯರಾದ ಡಾಕ್ಟರ್ ಶ್ರೀನಿವಾಸ ಟಿ ಸುಬ್ರಹ್ಮಣ್ಯಂ. 1995ರಲ್ಲಿ ಮೊದಲ ಬಾರಿಗೆ ಜಗದ್ಗುರು ಮಹಾಸ್ವಾಮಿಗಳವರ ದರ್ಶನವನ್ನು ಮಾಡಿ ಅಂದಿನಿಂದ ಇಂದಿನವರೆಗೂ ಜಗದ್ಗುರುಗಳು ಏನು ಅಪ್ಪಣೆಯನ್ನು ಮಾಡುತ್ತಾರೋ ಅದನ್ನು ಶಿರಸಾವಹಿಸಿ ಕಾರ್ಯನಿರ್ವಹಿಸಿದರೆ ತನ್ನ ಜೀವನದಲ್ಲಿ ಮುಕ್ತಿ ಕಂಡಂತೆ ಎಂಬುವ ಒಂದು ಭಾವನೆಯಿಂದ ನಿರಂತರವಾಗಿ ಜಗದ್ಗುರು ಮಹಾಸಂಸ್ಥಾನದ ಹಾಗೂ ಜಗದ್ಗುರುಗಳ ಎಲ್ಲ ಅಪ್ಪಣೆಯನ್ನು ಕಾರ್ಯರೂಪಕ್ಕೆ ತರುತ್ತಿರುವ ವ್ಯಕ್ತಿ ಡಾಕ್ಟರ್ ಟಿ ಸುಬ್ರಹ್ಮಣ್ಯಂ. 1997ರಲ್ಲಿ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ನಮ್ಮ ದೇಶದ ಹೊರಗಡೆ ಒಂದು ಅತಿರುದ್ರ ಮಹಾಯಾಗವನ್ನು ಕಾರ್ಯರೂಪಕ್ಕೆ ತರುವುದರಲ್ಲಿ ಡಾಕ್ಟರ್ ಟಿ ಸುಬ್ರಹ್ಮಣ್ಯಂ ಅವರ ಪಾತ್ರ ಬಹಳ ಹಿರಿದಾಗಿದ್ದು. ಹಾಗೆಯೇ 2001ನೇ ವರ್ಷದಲ್ಲಿ ಪ್ರಥಮ ಬಾರಿಗೆ ಶತಚಂಡಿ ಮಹಾಯಾಗವನ್ನು ಅಮೆರಿಕ ದೇಶದಲ್ಲಿ ಮಾಡಿದ ಕಾರ್ಯಕ್ಕೂ ಅವರ ಕೊಡುಗೆ ಬಹಳ ದೊಡ್ಡದು. 2008ರಲ್ಲಿ ನಮ್ಮ ಜಗದ್ಗುರು ಮಹಾಸಂಸ್ಥಾನದ ಅಂಗಸಂಸ್ಥೆಯಾದ ಶೃಂಗೇರಿ ವಿದ್ಯಾಭಾರತಿ ಫೌಂಡೇಶನ್ ಅಮೆರಿಕ ದೇಶದಲ್ಲಿ ಪ್ರಥಮ ಬಾರಿಗೆ ಜಗನ್ಮಾತೆ ಶಾರದೆಗಾಗಿ ಒಂದು ದೇವಸ್ಥಾನವನ್ನು ಕಟ್ಟಿ ಕುಂಭಾಭಿಷೇಕವನ್ನು ಮಾಡಿ ಆ ಕುಂಭಾಭಿಷೇಕದ ಸಂದರ್ಭದಲ್ಲಿ ಅತಿರುದ್ರ ಶತಚಂಡಿ ಕೋಟಿ ಕುಂಕುಮಾರ್ಚನೆಗಳನ್ನು ನೆರವೇರಿಸಿ ನಮ್ಮ ದೇಶದಿಂದ ಸುಮಾರು 200 ವಿದ್ವನ್ಮಣಿಗಳನ್ನ ಅಮೆರಿಕಕ್ಕೆ ಕರೆದೊಯ್ದು ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಕಾರ್ಯವನ್ನು ಮಾಡಿ ಸಾಧಿಸಿದ್ದು ಡಾಕ್ಟರ್ ಟಿ ಸುಬ್ರಹ್ಮಣ್ಯವರಿಗೆ ಸಲ್ಲಬೇಕಾದಂತಹ ಒಂದು ಕೀರ್ತಿ. ಭಾರತ ದೇಶದಲ್ಲಿ ಹೇಗೆ 4 ದಿಕ್ಕುಗಳಲ್ಲಿ 4 ಆಮ್ನಾಯಕತೆಗಳನ್ನು ಸ್ಥಾಪಿಸಿ ಆದಿಶಂಕರರು ನಮ್ಮ ಸನಾತನ ಧರ್ಮಕ್ಕೆ ಅಳಿವಿಗೆ ಉಳಿವಿಗೆ ಬೆಳೆವಿಗೆ ಒಂದು ರೂಪವನ್ನು ಕೊಟ್ಟರು, ಅದರಂತೆ ಅಮೆರಿಕ ಖಂಡದ 4 ದಿಕ್ಕುಗಳಲ್ಲಿ 4 ಮಠಗಳನ್ನ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಅಂಗಸಂಸ್ಥೆಯಾಗಿ 4 ಮಠಗಳನ್ನು ಸ್ಥಾಪಿಸಬೇಕು ಎಂದು ಗುರುಗಳ ಆದೇಶವನ್ನು ಪಡೆದು ಅದರಂತೆ ಅಮೆರಿಕದಲ್ಲಿ ಸ್ಟ್ರೌಸ್ಬರ್ಗ್ ಎಂಬ ಒಂದು ಸ್ಥಳದಲ್ಲಿ, ಡೆಟ್ರಾಯ್ಟ್ನಲ್ಲಿ, ಹೂಸ್ಟನ್ನಲ್ಲಿ ಮತ್ತು ಇತ್ತೀಚೆಗೆ ಸ್ಯಾಂಡಿಯಾಗೋದಲ್ಲಿ 4 ಜಾಗಗಳಲ್ಲಿ 4 ಮಠಗಳನ್ನು ಸ್ಥಾಪಿಸುವುದರಲ್ಲೂ ಡಾಕ್ಟರ್ ಟಿ ಸುಬ್ರಹ್ಮಣ್ಯಂ ಅವರ ಕೊಡುಗೆ ಬಹಳ ಹಿರಿದಾಗಿತ್ತು. ಸನಾತನ ಧರ್ಮ ಪ್ರಸಾರಕ್ಕೆ ಮತ್ತು ವಿಶೇಷವಾಗಿ ವೇದ ರಕ್ಷಣೆಗಾಗಿ ಡಾಕ್ಟರ್ ಟಿ ಸುಬ್ರಹ್ಮಣ್ಯಂ ಅವರು ಬಹಳ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಹಾಸಂಸ್ಥಾನದ ವತಿಯಿಂದ ಪ್ರತಿ ವರ್ಷ ದೇಶದ ನಾನಾ ಭಾಗಗಳಲ್ಲಿ ವೇದ ಸಮ್ಮೇಳನಗಳನ್ನ ಮಾಡಿ ಅವರು ಅದಕ್ಕಾಗಿಯೇ ಅಲ್ಲಿಂದ ಇಲ್ಲಿಗೆ ಬಂದು ಎಲ್ಲ ಕಡೆಗಳಲ್ಲೂ ವೇದ ಪಂಡಿತರನ್ನು ಸನ್ಮಾನಿಸಿ ಅದರಿಂದ ವೇದ ಪಂಡಿತರಿಗೆ ಹಾಗೂ ವೇದ ಅಭ್ಯುದಯಕ್ಕೆ ಕಾರಣರಾಗಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ಬಹಳ ಕೆಲಸಗಳನ್ನು ಮಾಡಿ ಯಶಸ್ಸನ್ನು ಕಂಡಿರುವಂತಹ ವ್ಯಕ್ತಿ ಡಾಕ್ಟರ್ ಟಿ ಸುಬ್ರಹ್ಮಣ್ಯಂ. ನಮ್ಮ ಜಗದ್ಗುರು ಮಹಾಸಂಸ್ಥಾನದಲ್ಲಿ ಯಾವುದೇ ವಿಶೇಷ ಕಾರ್ಯಕ್ರಮವಾಗಲಿ ಅಥವಾ ಯಾವುದೇ ವಿಶೇಷ ಪ್ರಾಜೆಕ್ಟ್ ಆಗಲಿ ನಾವು ತೆಗೆದುಕೊಂಡಾಗ ಜಗದ್ಗುರುಗಳ ಅಪ್ಪಣೆಯನ್ನ ಪಡೆದು ಅವರು ಅದಕ್ಕೆ ಎಲ್ಲ ವಿಶ್ವಾಸ, ಸಲಹೆ ಮತ್ತು ಧನ ಸಹಾಯ ಸದಾ ಇರುತ್ತದೆ ಎಂಬುವ ಒಂದು ಮಾತನ್ನು ಹೇಳಿ ನಮಗೆ ಪ್ರೋತ್ಸಾಹಿಸಿ ಎಲ್ಲ ತರಹದ ಸಹಾಯವನ್ನು ಕೊಟ್ಟಿರತಕ್ಕಂತಹ ವ್ಯಕ್ತಿ ಡಾಕ್ಟರ್ ಟಿ ಸುಬ್ರಹ್ಮಣ್ಯಂ. ಇವರ ಈ ಹಲವು ವಿಶೇಷತೆಗಳನ್ನು ಕಂಡು ಜಗದ್ಗುರು ಮಹಾಸಂಸ್ಥಾನದಲ್ಲಿ ಅವರು ಇಟ್ಟಿರತಕ್ಕಂತಹ ಭಕ್ತಿ, ಶ್ರದ್ಧೆ ಮತ್ತು ಜಗದ್ಗುರುಗಳಲ್ಲಿ ಅವರಿಗೆ ಇರತಕ್ಕಂತಹ ಒಂದು ಭಕ್ತಿ, ಜಗದ್ಗುರುಗಳು ಏನು ಹೇಳಿದರೆ ಅದನ್ನು ಶಿರಸಾವಹಿಸಿ ಮಾಡಬೇಕು ಎಂಬುವ ಒಂದು ದೃಢ ನಿರ್ಧಾರ, ಅವರು ಅಮೆರಿಕ ದೇಶದಲ್ಲಿ ವೇದಕ್ಕಾಗಿಯೇ ತಾನು ನಿರತವಾಗಿದ್ದ ಸಂಶೋಧನಾ ಕೇಂದ್ರದಿಂದ ನಿವೃತ್ತಿಯನ್ನು ಪಡೆದು ಅಲ್ಲಿರುವ ಯೋಗ್ಯ ವ್ಯಕ್ತಿಗಳಿಗೆ ವೇದವನ್ನು ಹೇಳಿಕೊಟ್ಕೊಂಡು ಶಾಸ್ತ್ರಾಭ್ಯಾಸಗಳನ್ನು ಮಾಡಿ ನಮ್ಮ ಧರ್ಮದ ಕಿಂಚಿತ್ ವಿಶೇಷತೆಗಳನ್ನ ಅವರಲ್ಲಿ ಮೂಡುವಂತೆ ಮಾಡುವ ಕಾರ್ಯವನ್ನ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಈ ಎಲ್ಲ ಸಾಧನೆಗಳನ್ನು ಕಂಡು ಇನ್ನು ಬರುವ ದಿನಗಳಲ್ಲಿ ಅವರಿಂದ ನಮ್ಮ ಸಮಾಜಕ್ಕೆ, ನಮ್ಮ ಸನಾತನ ಧರ್ಮಕ್ಕೆ ಹಾಗೂ ಜಗದ್ಗುರು ಮಹಾಸಂಸ್ಥಾನಕ್ಕೆ
ಇನ್ನು ಹೆಚ್ಚಿನ ಸೇವೆ ಸದಾಕಾಲ ನಡೆಯುತ್ತಾ ಇರಲಿ. ಅದಕ್ಕೆ ದೇವರು ಅವರಿಗೆ ಎಲ್ಲ ಅನುಕೂಲತೆಗಳನ್ನು ಕೊಡಲಿ, ಮನಸ್ಸನ್ನು ಕೊಡಲಿ ಅಂತ ಹೇಳಿ ಜಗದ್ಗುರು ಮಹಾಸ್ವಾಮಿಗಳವರು ಅವರಿಗೆ ಈ ಶುಭ ಸಂದರ್ಭದಲ್ಲಿ ವಿಜಯನಾಮ ಸಂವತ್ಸರದ ಶರನ್ನವರಾತ್ರೋತ್ಸವದ ಮಹಾನವಮಿ ದಿವಸದಂದು ಒಂದು ಬಿರುದನ್ನು ಕೊಟ್ಟು ಸನ್ಮಾನಿಸಬೇಕು ಅಂತ ಅಪ್ಪಣೆ ಮಾಡಿದ್ದಾರೆ. ಅದರಂತೆ ಈಗ ಅವರಿಗೆ ಜಗದ್ಗುರು ಮಹಾಸ್ವಾಮಿಗಳವರು ಕೊಡತಕ್ಕಂತಹ ಶ್ರೀಮುಖವನ್ನ ಪಂಡಿತರು ಓದುತ್ತಾರೆ. ತದನಂತರ ಜಗದ್ಗುರು ಮಹಾಸ್ವಾಮಿಗಳವರ ಕೃಪಾ ಕಟಾಕ್ಷದಲ್ಲಿ ಅವರ ಆಶೀರ್ವಾದವನ್ನು ಪಡೆದು ಅವರಿಗೆ ಆ ಬಿರುದಾಲಂಕೃತವನ್ನಾಗಿ ಮಾಡಲು ನಾವು ಉದ್ದೇಶಿಸಿದ್ದೇವೆ. ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠಂ ಶೃಂಗೇರಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೇಣ ಯಮನೀಯ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾಧ್ಯಾನ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನಿಷ್ಠ ತಪಶ್ಚಕ್ರವರ್ತಿ ಅನಾದ್ಯ ವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರು ಪರಂಪರಾ ಪ್ರಾಪ್ತ ಷಡ್ದರ್ಶನ ಸ್ಥಾಪನಾಚಾರ್ಯ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಸಕಲ ನಿಗಮಾಗಮ ಸಾರ ಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ಸರ್ವತಂತ್ರ ಸ್ವತಂತ್ರ ಆದಿ ರಾಜಧಾನಿ ವಿದ್ಯಾನಗರ ಮಹಾರಾಜಧಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀಮದ್ ರಾಜಾಧಿರಾಜ ಗುರು ಭೂಮಂಡಲಾಚಾರ್ಯ ಋಷ್ಯಶೃಂಗ ಪುರವರಾಧೀಶ್ವರ ತುಂಗಭದ್ರಾ ತೀರವಾಸಿ ಶ್ರೀಮದ್ ವಿದ್ಯಾಶಂಕರ ಪಾದಪದ್ಮಾರಾಧಕ ಶ್ರೀಮದ್ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿ ಗುರು ಕರಕಮಲ ಸಂಜಾತ ಶ್ರೀಮದ್ ಜಗದ್ಗುರು ಶೃಂಗೇರಿ ಶ್ರೀಮದ್ ಭಾರತೀ ತೀರ್ಥ ಮಹಾಸ್ವಾಮಿಭಿಃ ಅಸ್ಮದ್ ಅತ್ಯಂತ ಪ್ರಿಯ ಶಿಷ್ಯ ಯಜ್ಞ ಸುಬ್ರಹ್ಮಣ್ಯಾರ್ಯ ವಿಷಯೇ ನಾರಾಯಣ ಸ್ಮರಣ ಪುರಸ್ಸರಂ ವಿರಚಿತಾಃ ಆಶಿಷ ಸಮುಲ್ಲಸಂತು ಭವಾನ್ ಬಾಲ್ಯ ಪ್ರಭೃತಿ ಧರ್ಮೇ ಶ್ರದ್ಧಾಂ ಗುರೌ ಭಗವತಿ ಚ ಭಕ್ತಿಮಾಸ್ಥಾಯ ಶಿಷ್ಟಜನಾದೃತೆ ಪಥಿ ಸಂಚರನ್ನಾಸ್ತೆ ಬಹೋಃ ಕಾಲಾತ್ ಅಮೆರಿಕಾ ದೇಶೇ ನಿವಸನ್ ತತ್ರ ಸನಾತನ ಧರ್ಮ ಪ್ರಚಾರ ಕಾರ್ಯಂ ವಿಶೇಷತೋ ವಿಧತ್ತೆ ಭಗವದ್ಗೀತಾಯಾಃ ಸರ್ವತ್ರ ಪ್ರಚಾರಣೇನ ಪರಸ್ಸಹಸ್ರ ಗೋರಕ್ಷಣೇನ ಅತಿರುದ್ರಾದಿ ಮಹಾಯಾಗ ಪ್ರವರ್ತನೇನ ಭವತಾ ವಿಧೀಯಮಾನಂ ಅನಿತರ ಸಾಧಾರಣಂ ಕಾರ್ಯಂ ನಿತರಾಂ ಪ್ರಶಂಸನೀಯಂ ಶೃಂಗಗಿರಿ ಶಾರದಾ ಪೀಠೆ ಪಾರಂಪರಿಕೀಂ ಭಕ್ತಿಮಾವಹನ್ ಅನುಪಮಾಂ ಸೇವಾಂ ವಿಧತ್ತೆ ಭವದೀಯಾನ್ ಗುಣಾನ್ ಇಮಾನ್ ಅವಲೋಕ್ಯ ನಿತರಾಂ ಸಂತುಷ್ಟಾಂತರಂಗಾ ವಯಂ ಧರ್ಮಾತ್ಮ ಧರ್ಮಾತ್ಮ ಇತಿ ಬಿರುದೇನ ಭವಂತಂ ಸಭಾಜಯಾಮಃ ಬಿರುದ ಪರಿಪೂರ್ಣಿತೋ ಭವಾನ್ ಸಪರಿವಾರಃ ಶ್ರೀ ಶಾರದಾ ಚಂದ್ರಮೌಳೀಶ್ವರಯೋಃ ಅನುಕಂಪಯ ಶ್ರೇಯಃ ಪರಂಪರಾಭಿಃ ಸಮೇಧತಾಮಿತ್ಯಾಶಾಸ್ಮಹೇ ಇತಿ ನಾರಾಯಣ ಸ್ಮರಣಂ ಶೃಂಗಗಿರಿಃ ವಿಜಯವತ್ಸರೀಯ ಆಶ್ವಿನ ಶುಕ್ಲ ನವಮಿ ಭಾನುವಾಸರಃ. ನಮ್ಮ ಅತ್ಯಂತ ಪ್ರಿಯ ಶಿಷ್ಯರಾದಂತಹ ಯಜ್ಞ ಸುಬ್ರಹ್ಮಣ್ಯ ಅಯ್ಯರವರ ವಿಷಯದಲ್ಲಿ ನಾರಾಯಣ ಸ್ಮರಣ ಪೂರ್ವಕವಾದ ಆಶೀರ್ವಾದಗಳು. ನೀವು ಬಾಲ್ಯದಿಂದಲೇ ಧರ್ಮದಲ್ಲಿ ಶ್ರದ್ಧೆಯನ್ನು, ಗುರುಗಳಲ್ಲೂ ಭಗವಂತನಲ್ಲೂ ಭಕ್ತಿಯನ್ನು ಹೊಂದಿದ್ದು ಶಿಷ್ಟ ಮಾರ್ಗದಲ್ಲಿ ಸಂಚರಿಸುತ್ತಿದ್ದೀರಿ. ಬಹಳ ಕಾಲದಿಂದ ಅಮೆರಿಕಾ ದೇಶದಲ್ಲಿ ವಾಸಿಸುತ್ತಾ ಅಲ್ಲಿ ಸನಾತನ ಧರ್ಮ ಪ್ರಚಾರ ಕಾರ್ಯವನ್ನು ವಿಶೇಷವಾಗಿ ಮಾಡುತ್ತಿದ್ದೀರಿ. ಅಮೆರಿಕಾ ಮತ್ತು ಕೆನಡಾ ದೇಶಗಳಲ್ಲಿ ಶೃಂಗೇರಿ ಶಾಖಾ ಮಠದ ಸ್ಥಾಪನೆಯಲ್ಲೂ ಅದರ ಅಭಿವೃದ್ಧಿಯ ವಿಷಯದಲ್ಲೂ ಸರ್ವತೋಮುಖವಾದ ಸಹಾಯವನ್ನು ಮಾಡಿ ವಿಶೇಷವಾಗಿ ನಮ್ಮ ಕೃಪೆಗೆ ಪಾತ್ರರಾಗಿದ್ದೀರಿ. ಸಂಸ್ಥಾನದಿಂದ ನಿರ್ವಹಿಸುವಂತಹ ವೇದ ಸಭೆಯಲ್ಲೂ ವೇದ ವಿದ್ವತ್ ಸಂವಹನದಲ್ಲೂ ಅನೇಕ ದೇವಾಲಯಗಳ ನಿರ್ಮಾಣದಲ್ಲೂ ಜೀರ್ಣೋದ್ಧಾರದಲ್ಲೂ ಭಗವದ್ಗೀತಾ ಪ್ರಚಾರದಲ್ಲೂ
ಗೋ ಸಂರಕ್ಷಣೆಯ ಕಾರ್ಯದಲ್ಲೂ ಅತಿರುದ್ರ ಮೊದಲಾದ ವಿಶೇಷ ಯಾಗಗಳ ಪ್ರವರ್ತನೆಯಲ್ಲೂ ನಿಮ್ಮಿಂದ ಮಾಡಲ್ಪಡುವಂತಹ ಅನಿತರವಾದ ಸೇವೆಯು ಬಹಳ ಪ್ರಶಂಸನೀಯವಾದದ್ದು. ಶೃಂಗೇರಿ ಶಾರದಾ ಪೀಠದಲ್ಲಿ ಪಾರಂಪರಿಕವಾದ ಭಕ್ತಿಯನ್ನು ಹೊಂದಿದ್ದ ನೀವು ಜಗದ್ಗುರು ಮಹಾಸಂಸ್ಥಾನಕ್ಕೆ ವಿಶೇಷವಾದ ಸೇವೆಯನ್ನು ಮಾಡುತ್ತಿದ್ದೀರಿ. ನಿಮ್ಮ ಈ ಗುಣಗಳನ್ನು ನೋಡಿ ಸಂತುಷ್ಟರಾದಂತಹ ನಾವು ಧರ್ಮಾತ್ಮ ಎಂಬ ಬಿರುದೊಂದಿಗೆ ನಿಮ್ಮನ್ನು ಗೌರವಿಸುತ್ತಿದ್ದೇವೆ. ಈ ಬಿರುದಿನಿಂದ ಪರಿಭೂಷಿತರಾದಂತಹ ನೀವು ಶ್ರೀ ಶಾರದಮೌಳೀಶ್ವರರ ಅನುಗ್ರಹದಿಂದ ಶ್ರೇಯ ಪರಂಪರೆಯನ್ನು ಹೊಂದಿರುವಂತಾಗಲಿ ಎಂಬುದಾಗಿ ಆಶೀರ್ವದಿಸುತ್ತಿದ್ದೇವೆ.